topic of this session is conditional statements. As the name suggests, conditional statements ಅಂತಂದ್ರೆ ಒಂದು ಪರ್ಟಿಕ್ಯುಲರ್ ಕಂಡೀಷನ್ ಮೇಲೆ ಆ ಬೇಸಿಸ್ ಮೇಲೆ ಎಕ್ಸಿಕ್ಯೂಷನ್ ಆಫ್ ದಿ ಸ್ಟೇಟ್ಮೆಂಟ್ಸ್ ಆಗುತ್ತೆ. ಸೊ ದಟ್ಸ್ ವೈ ಇಟ್ಸ್ ಕಾಲ್ಡ್ ಆಸ್ ಕಂಡೀಷನಲ್ ಸ್ಟೇಟ್ಮೆಂಟ್ಸ್. ಇದರಲ್ಲಿ ಯು ಹ್ಯಾವ್ ಡಿಫ್ರೆಂಟ್ ಕ್ಯಾಟಗರೀಸ್ ಇನ್ ಜಾವಾ ಲ್ಯಾಂಗ್ವೇಜ್. ದಟ್ ಈಸ್ ಸಿಂಪಲ್ ಇಫ್ ಸ್ಟೇಟ್ಮೆಂಟ್, if else, nesting of if else statements, the else if ladder, switch and conditional operator. Conditional operator, this one we have discussed in operators and expression session also. The simple if statement. The syntax for simple if statement is use the keyword if followed by condition. This is what I told. Condition basis ಮೇಲೆ ಈ statement execution depend ಆಗಿರುತ್ತೆ. The Java if statement tests the condition. It executes this block. Block ಅಂದರೆ opening of bracket, closing of bracket ಒಳಗೆ ಏನು ಕೋಡ್ ಅಥವಾ ಸೆಟ್ ಆಫ್ ಸ್ಟೇಟ್ಮೆಂಟ್ಸ್ ಇರುತ್ತೆ, ದಟ್ ಈಸ್ ಕಾಲ್ಡ್ ಆಸ್ ಬ್ಲಾಕ್. ಇದು ಎಕ್ಸಿಕ್ಯೂಷನ್ನು ಈ ಕಂಡೀಷನ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಈಗ ಫಾರ್ ಎಕ್ಸಾಂಪಲ್, ಇಫ್ ನಾನಿಲ್ಲೊಂದು ಕಂಡೀಷನ್ ತಗೊಳ್ತೀನಿ, ಏಜ್ ಗ್ರೇಟರ್ ದೆನ್ 18 ಅಂತ. ಏಜ್ ಗ್ರೇಟರ್ ದೆನ್ 18 ಅಂದರೆ ಇಲ್ಲಿ ನಾನು ಏನು ಸ್ಟೇಟ್ಮೆಂಟ್ ಬರಿಬೋದು? ಇಫ್ ಏಜ್ ಈಸ್ ಗ್ರೇಟರ್ ದೆನ್ 18, ಡ್ರೈವಿಂಗ್ ಲೈಸೆನ್ಸ್ ಕೊಡ್ಬೋದು. ಇಟ್ ಕ್ಯಾನ್ ಬಿ ಇಶ್ಯೂಡ್ ಒಂದು ಸ್ಟೇಟ್ಮೆಂಟು. ಇನ್ನೊಂದು ದಿಸ್ ಪರ್ಸನ್ ಈಸ್ ಎಲಿಜಿಬಲ್ ಟು ವೋಟ್, ವೋಟಿಂಗ್ ರೈಟ್ಸ್ ಸಿಗುತ್ತೆ, ಡ್ರೈವಿಂಗ್ ಲೈಸೆನ್ಸ್ ಸಿಗುತ್ತೆ. ಈ ರೈಟ್ಸ್ ಸಿಗುತ್ತೆ ಅನ್ನೋದನ್ನ ಪ್ರಿಂಟ್ ಸ್ಟೇಟ್ಮೆಂಟಲ್ಲಿ ನಾನಿಲ್ಲಿ ತೋರಿಸ್ಬೋದು. ಸೊ ಈ ಸ್ಟೇಟ್ಮೆಂಟ್ ಪ್ರಿಂಟ್ ಆಗಬೇಕು ಅಂದರೆ ಕಂಡೀಷನ್ ಏನಿರಬೇಕು? ಏಜ್ ಶುಡ್ ಬಿ ಗ್ರೇಟರ್ ದೆನ್ 18. ನೀವು ಪ್ರೋಗ್ರಾಮ್ ರನ್ ಮಾಡಿದಾಗ ನೀವು ಏಜ್ 20, 19 ಆರ್ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು 18 ಅಂತಂದರೆ, ಈವನ್ 18 ಅಂತ ಕೊಟ್ಟರು ಇಲ್ಲಿ ಪ್ರಿಂಟ್ ಸ್ಟೇಟ್ಮೆಂಟ್ಸ್ ಏನು ಎಲಿಜಿಬಲ್ ಫಾರ್ ವೋಟಿಂಗ್, ಡ್ರೈವಿಂಗ್ ಲೈಸೆನ್ಸ್ ಕ್ಯಾನ್ ಬಿ ಇಶ್ಯೂಡ್, ಈ ರೀತಿ ಸ್ಟೇಟ್ಮೆಂಟ್ಸು ಪ್ರಿಂಟ್ ಆಗುತ್ತೆ ಈ ಪ್ರೋಗ್ರಾಮ್ ರನ್ ಮಾಡಿದ್ರೆ. ನಾನು 15, 16, 14 ಈ ಥರ ಏಜಸ್ ಸ್ಪೆಸಿಫೈ ಮಾಡಿದ್ರೆ ಕೀಬೋರ್ಡಿಂದ ಈ ಪೋರ್ಷನ್ ಎಕ್ಸಿಕ್ಯೂಷನ್ ಆಗಲ್ಲ. ದಿಸ್ ಈಸ್ ವಾಟ್ ಸಿಂಪಲ್ ಇಫ್ ಸ್ಟೇಟ್ಮೆಂಟ್ ಸಜೆಸ್ಟ್ಸ್. ನೆಕ್ಸ್ಟ್ ಐ ಮೂವ್ ಆನ್ ಟು ಸೆಕೆಂಡ್ ಕೈಂಡ್ ಆಫ್ ಸ್ಟೇಟ್ಮೆಂಟ್, ದಟ್ ಈಸ್ if else statement. The Java if else statement also tests the condition. It executes the if block if condition is true, otherwise else block is executed. Same example ತಗೊಳ್ಳೋಣ. First we will look into the syntax. Same syntax ಇದೆ, as you can observe on this slide. If followed by condition, statements, and there is a keyword called else here. Previous simple if statement ಗೆನೆ else ಅನ್ನೋ ಒಂದು ಕೀವರ್ಡ್ ಹಾಕಿ and assign block of code within brackets, then it becomes a syntax for if else statement. Same example ತಗೊಂಡ್ರೆ, if age is greater than 18, eligible for voting, driving license can be issued, ಪ್ರಿಂಟ್ ಸ್ಟೇಟ್ಮೆಂಟ್ ಪ್ರಿಂಟ್ ಆಗುತ್ತೆ ಅಂತ ಹೇಳಿದೆ. ಎಲ್ಸ್ ಈ ಕಂಡೀಷನ್ ಸ್ಯಾಟಿಸ್ಫೈ ಆಗಿಲ್ಲ ಅಂತಂದರೆ, ಅಂದರೆ 14, 15 ಇಯರ್ಸ್ ಆಫ್ ಏಜ್ ನಾನು ಇನ್ಪುಟ್ ಮಾಡಿದ್ರೆ ಏನು ಪ್ರಿಂಟ್ ಆಗಲ್ಲ ಅಂತ ಹೇಳಿದೆ ಪ್ರೀವಿಯಸ್ ಸ್ಲೈಡ್ ನೋಡಿಕೊಂಡು. ಫಾರ್ ಸಿಂಪಲ್ ಇಫ್ ಸ್ಟೇಟ್ಮೆಂಟ್, ದಿಸ್ ಪರ್ಸನ್ ಈಸ್ ನಾಟ್ ಎಲಿಜಿಬಲ್ ಟು ವೋಟ್ ಇಫ್ ದಿ ಏಜ್ ಈಸ್ ಲೆಸ್ ದೆನ್ 18 ಅನ್ನೋದನ್ನು ತೋರಿಸ್ಬೇಕು. ಆಗ ಅಲ್ಲಿ ಮೀನಿಂಗ್ಫುಲ್ ಸ್ಟೇಟ್ಮೆಂಟ್ಸ್ ಕ್ರಿಯೇಟ್ ಆಗುತ್ತೆ. ಸೊ ಅಂಥ ಕೇಸಸ್ಸಲ್ಲಿ ಯು ವುಡ್ ನೀಡ್ ದಿ ಹೆಲ್ಪ್ ಆಫ್ ಇಫ್ ಎಲ್ಸ್ ಸ್ಟೇಟ್ಮೆಂಟ್. ಇಫ್ ಕಂಡೀಷನ್ ಈಸ್ ಟ್ರೂ, execute this statement or else execute this statement.
ಏಜ್ ಇಸ್ ಗ್ರೇಟರ್ ದೇನ್ ಹಾಕಿದ್ರೆ ಎಲಿಜಿಬಲ್ ಟು ವೋಟ್ ಪ್ರಿಂಟ್ ಆಗುತ್ತೆ. ನಾನು 14 ಇಯರ್ಸ್ ಹಾಕಿದ್ದೀನಿ ಅಂದರೆ ಎಲ್ಸ್ ಪೋರ್ಷನ್ ದಿಸ್ ಪರ್ಸನ್ is not eligible to vote. ಈ ಕೋಡಿಂಗು ನಾನು ಈ ಪೋರ್ಷನಲ್ಲಿ ಪ್ರಿಪೇರ್ ಮಾಡಿ ಇಟ್ಕೊಂಡಿರ್ತೀನಿ. ಈ ಎಲ್ಸ್ ಪೋರ್ಷನ್ದು ಕೋಡಿಂಗು ಪ್ರಿಂಟ್ ಆಗುತ್ತೆ. ದಿಸ್ ಈಸ್ ಅಬೌಟ್ ಇಫ್ ಎಲ್ಸ್ ಸ್ಟೇಟ್ಮೆಂಟ್. ನೆಕ್ಸ್ಟು ನೆಸ್ಟಿಂಗ್ ಆಫ್ ಇಫ್ ಎಲ್ಸ್ ಸ್ಟೇಟ್ಮೆಂಟ್ಸ್. ಇಫ್ ಎಲ್ಸ್ ನೋಡಿದ್ದೀರಾ? ಆ್ಯಕ್ಚುಲಿ ಇಟ್ಸ್ ನಾಟ್ ನೆಸ್ಟಿಂಗ್ ಆಫ್ ಇಫ್ ಎಲ್ಸ್ ಸ್ಟೇಟ್ಮೆಂಟ್ಸ್, ಇಸ್ ನೆಸ್ಟೆಡ್ ಇಫ್ ಸ್ಟೇಟ್ಮೆಂಟ್. ಇಫ್ ಸ್ಟೇಟ್ಮೆಂಟ್ಸು one if statement is nested or it is residing inside another if statement. As you can observe from the syntax, the inner if block ಅಂತಂದರೆ this portion, the inner if block condition executes only when the outer if block condition is true. Inner if block portion ಇದು ಎಕ್ಸಿಕ್ಯೂಷನ್ ಆಗಬೇಕು ಅಂದರೆ this must be true. ನೆಕ್ಸ್ಟು ಎಲ್ಸ್ ಇಫ್ ಲ್ಯಾಡರ್ಗೆ ಹೋಗೋಣ. ಇಲ್ಲಿ ಇಟ್ಸ್ ಎ ಕಾಂಬಿನೇಷನ್ ಆಫ್ ಎಲ್ಸ್ ಇಫ್ಸ್. ಇಫ್ ಆದಮೇಲೆ ಕಂಡೀಷನ್, ವಿಲ್ ರೈಟ್ ದಿ ಕೋಡ್ ಇಯರ್. ಎಲ್ಸ್ ಇಫ್ ಕಂಡೀಷನ್ 2, ರೈಟ್ ದಿ ಕೋಡ್. ಎಲ್ಸ್ ಇಫ್ ಕಂಡೀಷನ್ 3, ರೈಟ್ ದಿ ಕೋಡ್. ಎಲ್ಸ್ ದಿ ರಿಮೈನಿಂಗ್ ಪೋರ್ಷನ್ ಆಫ್ ದಿ ಕೋಡ್. ದಿಸ್ ಇಸ್ ದಿ ಸಿಂಟ್ಯಾಕ್ಸ್ ಫಾರ್ ಎಲ್ಸ್ ಇಫ್ ಲ್ಯಾಡರ್. ಎಲ್ಸ್ ಇಫ್ ಅಂದರೆ ಇಲ್ಲಿ ನಾವು ಎಲ್ಸ್ ಆದಮೇಲೆ ಸ್ಪೇಸ್ ಕೊಟ್ಟು ಇಫ್ ಕಂಡೀಷನ್ ಯೂಸ್ ಮಾಡ್ತಾ ಇದ್ದೀವಿ. ಇಫ್ ಫಾಲೋಡ್ ಬೈ ದಿ ಕಂಡೀಷನ್. ಎಗೈನ್ ಎಲ್ಸ್ ಆದಮೇಲೆ ಇಫ್ ಕಂಡೀಷನ್ ಸ್ಟೇಟ್ಮೆಂಟ್ ಯೂಸ್ ಮಾಡ್ತಾ ಇದ್ದೀವಿ. ಈ ಥರ ಸೀರೀಸ್ ಆಗಿ ನೀವು ಎಲ್ಸ್ ಇಫ್ ಅಂತ ಕ್ರಿಯೇಟ್ ಮಾಡ್ಕೊಳ್ತಾ ಹೋಗ್ಬೋದು. ವಾಟ್ ಎವರ್ ಬಿ ದಿ ನಂಬರ್ ಆಫ್ ಕಂಡೀಷನ್ಸ್ ಇಲ್ಲಿ ನೀವು ಇನ್ಪುಟ್ ಮಾಡ್ತಾ ಹೋಗ್ಬೋದು. ಫೈನಲಿ ಎಲ್ಸ್ ಇಫ್ ನೀವು ಹಾಕೋ ಹಾಗಿಲ್ಲ, ಎಲ್ಸ್ ಅನ್ನ ಕೀವರ್ಡ್ ಯೂಸ್ ಮಾಡಿಕೊಂಡು ಕಂಡೀಷನ್ಸ್ನ ಸ್ಪೆಸಿಫೈ ಮಾಡಬೇಕಾಗತ್ತೆ. ಫಾರ್ ಎಕ್ಸಾಂಪಲ್ ಗ್ರೇಡ್ ಆರ್ ಪರ್ಸೆಂಟೇಜ್, ಸ್ಟೂಡೆಂಟ್ ಪರ್ಸೆಂಟೇಜ್ ಡಿಕ್ಲರೇಷನ್ ಪ್ರೋಗ್ರಾಮ್. ಇದರಲ್ಲಿ ಇಫ್ ಕಂಡೀಷನ್ ಏನು ಕೊಡ್ಬೋದು, ಪರ್ಸೆಂಟೇಜ್ ಅನ್ನ ವೇರಿಯೇಬಲ್ ಡಿಕ್ಲೇರ್ ಮಾಡಿಕೊಂಡು ಇಫ್ ಪರ್ಸೆಂಟೇಜ್ ಆರ್ ಪರ್ಸೆಂಟೇಜ್ಗೆ ಫಾರ್ಮುಲಾ ಅಸೈನ್ ಮಾಡಿ ಕ್ಯಾಲ್ಕುಲೇಷನ್ಸ್ ಮಾಡಿಕೊಂಡಿದ್ರೆ ಇನ್ ಅಪ್ಪರ್ ಪೋರ್ಷನ್ ಆಫ್ ದಿ ಪ್ರೋಗ್ರಾಮ್, ಪರ್ಸೆಂಟೇಜ್ ಗ್ರೇಟರ್ ದೆನ್ 80, ಪ್ರಿಂಟ್ ಹಿಯರ್ ಸಿಸ್ಟಮ್ ಡಾಟ್ ಔಟ್ ಡಾಟ್ println ನಲ್ಲಿ ಪ್ರಿಂಟ್ ಸ್ಟೇಟ್ಮೆಂಟ್ ಏನು ಕೊಡ್ಬೋದು, ಡಿಸ್ಟಿಂಕ್ಷನ್ ಅಂತ ಒಂದು ಸ್ಟೇಟ್ಮೆಂಟ್ ಕೊಡ್ಬೋದು. ಎಲ್ಸ್ ಇಫ್ ಕಂಡೀಷನ್ ಕೆನ್ ಟೇಕ್ ದಿ ಕಂಡೀಷನ್ ಆ್ಯಸ್, ಅವರು ಡಿಸ್ಟಿಂಕ್ಷನ್ ತಗೊಂಡಿಲ್ಲ ಅಂದರೆ ಆಬ್ವಿಯಸ್ಲಿ ಬಿಲೋ 80% ಅಂತೂ ಇದ್ದೇ ಇರುತ್ತೆ, ಯಾವುದಾದ್ರೂ ಒಂದು ಪರ್ಸೆಂಟೇಜ್ ಇದ್ದೇ ಇರುತ್ತೆ. ಇಫ್ ಇಟ್ಸ್ ಬಿಟ್ವೀನ್ 60 and 70, ಡಿಕ್ಲೇರ್ ಇಟ್ ಆಸ್ ಸಿಸ್ಟಮ್ ಡಾಟ್ ಔಟ್ ಡಾಟ್ println ನಲ್ಲಿ ಫಸ್ಟ್ ಕ್ಲಾಸ್ ಅಂತ ಹಾಕೋಬೇಕು. ಎಲ್ಸ್ ಇಫ್ ಅದು 60 ಎಬವ್ ಅವ್ರು ಸ್ಕೋರ್ ಮಾಡಿಲ್ಲ ಅಂತಂದರೆ ಅಟ್ಲೀಸ್ಟ್ 60 ಬಿಲೋ 16 ಸ್ಕೋರ್ ಮಾಡಿರ್ತಾರೆ. ಸೊ ಎಲ್ಸ್ ಇಫ್ ಇಟ್ಸ್ ಬಿಟ್ವೀನ್ 50 and 60, percentage is greater than 50 and less than 60, ಪ್ರಿಂಟ್ ಸ್ಟೇಟ್ಮೆಂಟು ಸೆಕೆಂಡ್ ಕ್ಲಾಸ್ ಅಂತ ಬರುತ್ತೆ. ನೆಕ್ಸ್ಟು ಯು ಕ್ಯಾನ್ ಗೋ ಫಾರ್ ಪಾಸ್ ಕ್ಲಾಸ್ ಆಲ್ಸೋ. ಎಲ್ಸ್ ಇಫ್ ಅಂತ ಕಂಡೀಷನ್ ಹಾಕ್ಕೊಂಡು ಅವರು ಎಬವ್ 50 ಸ್ಕೋರ್ ಮಾಡಿಲ್ಲ ಅಂದರೆ ಬಿಲೋ 15 ಸ್ಕೋರ್ ಮಾಡಿರ್ತಾರೆ, ವಿಚ್ ಈಸ್ ಬಿಟ್ವೀನ್ 40 and 50 or 45 to 50 ಡಿಪೆಂಡಿಂಗ್ ಆನ್ ದಿ ಕ್ರೈಟೀರಿಯಾ. ಆ ಕಂಡೀಷನ್ ಹಾಕೋಬೋದು. ಪ್ರಿಂಟ್ ಸ್ಟೇಟ್ಮೆಂಟು ಪಾಸ್ ಕ್ಲಾಸ್ ಅಂತ ಬರುತ್ತೆ. ಇದು ಯಾವುದು
ಸ್ಯಾಟಿಸ್ಫೈ ಆಗ್ತಾ ಇಲ್ಲ, ಅವರು ಬಿಟ್ವೀನ್ 40 to 100 ಸ್ಕೋರ್ ಮಾಡಿಲ್ಲ ಅಂತಂದರೆ ಆಬ್ವಿಯಸ್ಲಿ 40 ಒಳಗಾದರೂ ಸ್ಕೋರ್ ಮಾಡಿರ್ತಾರೆ, ವಿಚ್ ಈಸ್ ಎ ಫೇಲ್ ಕ್ಲಾಸ್. ಆಬ್ವಿಯಸ್ಲಿ ಅಲ್ಲಿ ರೇಂಜ್ ನೀವು ಸ್ಪೆಸಿಫೈ ಮಾಡೋಕ್ಕೆ ಆಗಲ್ಲ. ಬಿಟ್ವೀನ್ ದಿಸ್ ರೇಂಜ್ ಅಂದರೆ 0 to 40% ಬಂದಿದೆ, ಯಾವುದಾದ್ರೂ ಒಂದು ಬಂದಿದೆ ರೇಂಜ್ ಅಂತಂದರೆ ಇಟ್ಸ್ ಎ ಫೇಲ್ ಕ್ಲಾಸ್. ಸೊ ಅದು ಎಲ್ಸ್ ಪೋರ್ಷನಲ್ಲಿ ಹಾಕಬೇಕಾಗತ್ತೆ. ದಿಸ್ ಈಸ್ ಆ್ಯನ್ ಎಕ್ಸಾಂಪಲ್ ಫಾರ್ ಎಲ್ಸ್ ಇಫ್ ಲ್ಯಾಡರ್. ಆ ಲ್ಯಾಡರ್ ಟೈಪಲ್ಲಿ ಕನ್ಸ್ಟ್ರಕ್ಟ್ ಮಾಡ್ತಾನೇ ಹೋಗ್ತೀರಾ ಎಲ್ಸ್ ಇಫ್ ಅಂತ. ದಟ್ಸ್ ವೈ ಇಟ್ಸ್ ಕಾಲ್ಡ್ ಆಸ್ ಎಲ್ಸ್ ಇಫ್ ಲ್ಯಾಡರ್. Next one is switch statement. The syntax for switch statement is like this, which is viewable on this slide. It's a multi-way branch statement. It provides an easy way to dispatch execution to different parts of code based on the value of the expression. Switch ಅನ್ನೋದು keyword. In the 50 keywords reserved for Java, you can write the expression here. Arithmetic expressions na ನಾವು ತಗೊಂಡ್ರೆ as an example, case is also a keyword. case 1 ಅಂತ ತಗೊಂಡು ಇಲ್ಲಿ c equal to a plus b ಅಂತ ಮೆನ್ಷನ್ ಮಾಡಿ ಬ್ರೇಕ್ ಅನ್ನೋ ಕೀವರ್ಡ್ ತಗೊಂಡ್ರೆ ಇಲ್ಲಿ ಕ್ಯಾಲ್ಕುಲೇಷನ್ಸ್ ಮಾಡಿ ಅರ್ಥಮೆಟಿಕ್ ಆಪ್ರೇಷನ್, ಅಡಿಷನ್ ಆಪ್ರೇಷನ್ ಕ್ಯಾಲ್ಕುಲೇಷನ್ ಆಗಿ ಬ್ರೇಕ್ ಆಗುತ್ತೆ ಈ ಕೇಸ್. ಅಂದರೆ ಎಂಡ್ ಆಫ್ ದಟ್ ಪರ್ಟಿಕ್ಯುಲರ್ ಕೇಸ್ ಆಗುತ್ತೆ. ಕೇಸ್ 2 ಅಂತ ತಗೊಂಡು ಎನದರ್ ಸ್ಟೇಟ್ಮೆಂಟ್ ಫಾರ್ ಸಬ್ಟ್ರಾಕ್ಷನ್ ಯು ಕ್ಯಾನ್ ರೈಟ್ ಹಿಯರ್ ಸಿ ಈಕ್ವಲ್ ಟು ಎ ಮೈನಸ್ ಬಿ. ಯು ಕ್ಯಾನ್ ಆಲ್ಸೋ ಪುಟ್ ಬ್ರೇಕ್ ಫಾರ್ ದಟ್ ಸ್ಟೇಟ್ಮೆಂಟ್. ಅಪ್ ಟು ಎನ್ ನಂಬರ್ ಆಫ್ ಕೇಸಸ್ ನೀವು ತಗೋಬೋದು. ಫೈನಲಿ ಇಟ್ ಈಸ್ ಫಾಲೋಡ್ ಬೈ ಡಿಫಾಲ್ಟ್ ಕೇಸ್. ಇದು ಯಾವುದು ಸ್ಯಾಟಿಸ್ಫೈ ಆಗ್ತಾ ಇಲ್ಲ ಅಂದರೆ ಇಟ್ಸ್ ಕನ್ಸಿಡರ್ಡ್ ಆಸ್ ಡಿಫಾಲ್ಟ್ ಕೇಸ್. ಅಂದರೆ ಇಲ್ಲಿ ಕೇಸ್ 1, 2, 3 ಫಾರ್ ಎಕ್ಸಾಂಪಲ್ 5 ತನಕ ಕೇಸ್ ತಗೊಂಡಿರ್ತೀರ. ನಾನು ಕೀಬೋರ್ಡಿಂದ ಇನ್ಪುಟ್ ಮಾಡಬೇಕಾದ್ರೆ, ಪ್ರೋಗ್ರಾಮ್ ರನ್ ಮಾಡಬೇಕಾದ್ರೆ, ಇಫ್ ಐ ಸ್ಪೆಸಿಫೈ ಕೇಸ್ ನಂಬರ್ 6, ದೆನ್ ದಿಸ್ ಡಿಫಾಲ್ಟ್ ಕೋಡ್ executes, printing the statement on the screen, informing the user that there are no such cases or invalid case number. ಈ ರೀತಿ ಪ್ರಿಂಟ್ ಮಾಡುತ್ತೆ. ನೆಕ್ಸ್ಟ್ ternary operator or conditional operator. This we have discussed already in the previous session. It is like if else condition. It works like if else condition. It's a simple Java program. ಇದರಲ್ಲಿ ಕ್ಲಾಸ್ ನೇಮ್ ಎಕ್ಸಾಂಪಲ್ ಅಂತ ಇದೆ. This is the main Java function. int number equal to 13 ಅಂತ ಇನಿಷಿಯಲೈಸ್ ಆಗಿದೆ. ಔಟ್ಪುಟ್ ಅನ್ನೋದು ಒಂದು ವೇರಿಯೇಬಲ್, ಸ್ಟ್ರಿಂಗ್ ಇಸ್ ಎ ಡೇಟಾ ಟೈಪ್. ನಂಬರ್ mod 2 ನಂಬರ್ ಅನ್ನೋ ವೇರಿಯೇಬಲ್ಲು 13 ಅನ್ನೋ ವ್ಯಾಲ್ಯೂನ ಸ್ಟೋರ್ ಮಾಡಿಕೊಳ್ಳುತ್ತೆ. ಆ್ಯಸ್ ಯು ಹ್ಯಾವ್ ಲರ್ನ್ ಫ್ರಮ್ ಅಸೈನಿಂಗ್ ವ್ಯಾಲ್ಯೂಸ್ ಟು ವೇರಿಯೇಬಲ್ಸ್. 13 mod 2. If you divide the number 13 by 2, ರಿಮೈಂಡರ್ ಏನು ಬರುತ್ತೆ? 3 ಅಂತ ಬರುತ್ತೆ. ಬಟ್ ಕಂಡೀಷನ್ ಏನು ಕೇಳ್ತಾ ಇದೆ? ಇಫ್ ಯು ಡಿವೈಡ್ ದಿ ನಂಬರ್ 13 by 2, 0 ಇರಬೇಕು. 0 ಇದ್ದರೆ ಈವನ್ ನಂಬರ್. ಇಲ್ಲ ಅಂತಂದರೆ ನಿಮಗೆ 0 ಬರ್ತಾ ಇಲ್ಲ ರಿಮೈಂಡರ್ ಅಂದರೆ ಇಟ್ಸ್ ಆ್ಯನ್ ಆಡ್ ನಂಬರ್. ರಿಮೆಂಬರ್, ಇಟ್ಸ್ ನಾಟ್ ಎ ಡಿವಿಷನ್ ಆಪ್ರೇಟರ್, ಇಟ್ಸ್ ಎ ಮಾಡ್ಯುಲಸ್ ಅರ್ಥಮೆಟಿಕ್ ಆಪ್ರೇಟರ್. ಆಪ್ರೇಟರ್ ಈ ಥರ ಇದೆ. ಇಟ್ ಈಸ್ ಇಂಡಿಕೇಟಿಂಗ್ ದಿ ರಿಸಲ್ಟ್. ಡಿವಿಷನ್ ಮಾಡಿದ್ರೆ ನಿಮ್ಗೆ ರಿಮೈಂಡರ್ ಬರುತ್ತೆ. ಸೊ ನಂಬರ್ mod 2 13ನ ಡಿವೈಡ್ ಬೈ 2 ಮಾಡಿದಾಗ ರಿಮೈಂಡರ್ 3 ಬರೋದ್ರಿಂದ ಕಂಟ್ರೋಲು ಈ ಪೋರ್ಷನ್ಗೆ ಹೋಗುತ್ತೆ.
ದಿ ಸ್ಟೇಟ್ಮೆಂಟ್ ವಿಚ್ ಇಸ್ ಫಾಲೋಯಿಂಗ್ ದಿ ಕೋಲನ್ ಆಪರೇಟರ್, ದಟ್ ಈಸ್ ಆಡ್ ನಂಬರ್ ಅಂತ ಪ್ರಿಂಟ್ ಆಗುತ್ತೆ. ಸೊ ಔಟ್ಪುಟ್ ಏನು ಸ್ಟೋರ್ ಮಾಡುತ್ತೆ, ಔಟ್ಪುಟ್ ಅನ್ನೋ ವೇರಿಯೇಬಲ್ಲು ಆಡ್ ನಂಬರ್ ಅನ್ನೋ ಸ್ಟೇಟ್ಮೆಂಟ್ ಸ್ಟೋರ್ ಮಾಡಿ ಅದನ್ನು ಪ್ರಿಂಟ್ ಮಾಡುತ್ತೆ. ಸೊ ಔಟ್ಪುಟ್ ಈಸ್ ಆಡ್ ನಂಬರ್. ಸೊ ದೀಸ್ ಆರ್ ದಿ ಡಿಫ್ರೆಂಟ್ ಕೈಂಡ್ಸ್ ಆಫ್ conditional statements available in the Java language. I hope you have understood. I think you have revised these things which you have learnt in previous programming language. Thank you.